ಜನ ನಿಮ್ಮ ಮೇಲೆ ಅನುಮಾನ ಪಡುತ್ತಾರೆ, ಆಮೇಲೆ ನಿಮಗೆ ಅವಮಾನ ಮಾಡುತ್ತಾರೆ. ಅದನ್ನು ಯಶಸ್ವಿಯಾಗಿ ನೀವು ದಾಟಿದರೆ ಅವರೇ ನಿಮಗೆ ಸನ್ಮಾನ ಮಾಡುತ್ತಾರೆ. ಬಂಡೆ ಕಲ್ಲಲ್ಲಿ ಕೆತ್ತಿ ಕೆತ್ತಿ ಸುಂದರ ವಿಗ್ರಹ ಮಾಡುವ ಮನುಷ್ಯ ತನ್ನ ಜೀವನವನ್ನೇ ಕೆತ್ತಿ ಸುಂದರ ಮಾಡಿಕೊಳ್ಳರಲ್ಲಿ ಸೋತು ಬಿಡುತ್ತಾನೆ. ಕೊನೆಗೆ ತಾನೇ ಗೆದ್ದಿದ್ದ ವಿಗ್ರಹ ಮುಂದೆ ನಿಂತು ಕಾಪಾಡು ದೇವರೇ ಎಂದು ಪ್ರಾರ್ಥಿಸುತ್ತಾನೆ. ಇದುವೇ ಜೀವನದ ವಿಪರ್ಯಾಸ. ಜೀವನದಲ್ಲಿ ಗೆಳೆಯಾಗಿರಬೇಡಿ, ಅಜ್ಜನಿಂದ ಇರುವುದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಗಿಳಿ ಹೆಚ್ಚು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ, ಆದರೆ ಹದ್ದು ಮೌನವಾಗಿ ಇದ್ದು ಆಕಾಶವನ್ನು ಸ್ಪರ್ಶಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಜೀವನ ಆದರೆ ಹರಿಯುವ ಬಣ್ಣದರೆ ಇರಬೇಕು. ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗುವುದರ ಕಡೆಗೆ ಗಮನ ಕೊಡಿ. ಖುಷಿಯಾಗಿರಬೇಕು. ಜೀವನದಲ್ಲಿ ನಿಮಗೆ ನೋವು, ನಿರಾಸೆ, ದುಃಖದಲ್ಲಿ ನೀವು ಜೀವನವನ್ನೇ ಕಳೀತಾ ಇದ್ದರೆ ಈ 2 ಕೆಲಸವನ್ನು ತಪ್ಪದೆ ಮಾಡಿ. ಅದರಲ್ಲಿ ಮೊದಲನೆಯದು, ನಿಮ್ಮ ಕುಟುಂಬದ ಜೊತೆ ಕಾಲ ಕಳೆಯಿರಿ. ಇದರಿಂದ ಏನಾಗುತ್ತೆ ಎಂದರೆ ನಿಮ್ಮ ಕುಟುಂಬವೇ ನಿಮಗೆ ಶಕ್ತಿ, ಪ್ರೀತಿ ಕೊಡುವ ತಂದೆ ತಾಯಿ, ಮಮತೆ ಕೊಡುವ ಅಜ್ಜ ಅಜ್ಜಿ, ಶುಭ ಹಾರೈಸುವ ಅಕ್ಕ ತಂಗಿ, ನಿಮ್ಮ ಒಳ್ಳೆಯತನವನ್ನೇ ಬಯಸುವ ಅಣ್ಣ ತಮ್ಮ. ಇಂತಹ ಕುಟುಂಬದ ಜೊತೆಗೆ ನೀವು ಕಾಲ ಕಳೆದರೆ ನಿಮ್ಮ ನೋವು, ನಿರಾಸೆ ಶಾಶ್ವತವಾಗಿ ದೂರ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದಷ್ಟು ಮಟ್ಟಿಗೆ ನಿಮಗೆ ಯಾವುದೇ ನೋವುಗಳು ಬಂದರೆ, ತೊಂದರೆಗಳು ಕಾಣಿಸಿದರೆ ಅದರಲ್ಲಿ ನಿಮ್ಮ ಕುಟುಂಬದವರ ಜೊತೆ ನೀವು ಕಾಲ ಕಳೆಯಿರಿ. ಇನ್ನು ಎರಡನೆಯಾಗಿ, ಜೀವನದಲ್ಲಿ ನೀವು ಕಳೆದ ಸುಂದರ ಅನುಭವಗಳನ್ನು ಮೆಣಕಾಳಾಗಿ. ಮೊದಲು ನಿಮಗೆ ನೋವು, ನಿರಾಸೆ ಕಾರುತ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಕಳೆದ ಸುಂದರವಾದ ಅನುಭವವನ್ನು ಅಥವಾ ನಿಮ್ಮ ಜೀವನದಲ್ಲಿ ನಡೆದ ಯಾವುದೇ ಒಳ್ಳೆಯ ಘಟನೆಗಳನ್ನು ನೆನೆಸಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆಯಿರಿ. ಇದರಿಂದ ಏನಾಗುತ್ತೆ ಎಂದರೆ ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತೆ. ನೋವು, ನಿರಾಸೆ, ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಜೀವನದಲ್ಲಿ ನೀವು ಮುಂದುವರಿಯೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋವಿಲ್ಲದ ಮನುಷ್ಯ ಇಲ್ಲ, ಕಷ್ಟ ಇಲ್ಲದ ಮನುಜನೇ ಇಲ್ಲ, ದುಃಖ ಇಲ್ಲದೆ ವ್ಯಕ್ತಿಯೇ ಇಲ್ಲ. ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನೋವುಗಳನ್ನು ಅನುಭವಿಸಲೇಬೇಕು, ಕಷ್ಟವನ್ನು ಎದುರಿಸಲೇಬೇಕು. ಧೈರ್ಯದಿಂದ ನೀವು ಎಲ್ಲ ಬಂಧನ ಅಡೆತಡೆಗಳಿಂದ ಎದುರಿಸಿದರೆ ಜೀವನದಲ್ಲಿ ನೀವು ಧೈರ್ಯವಾಗಿ ಮುನ್ನಡೆಯುತ್ತೀರಿ. ಶ್ರೇಷ್ಠ ಸಂಕಲ್ಪಗಳ ಮಧ್ಯದಲ್ಲಿ ಪ್ರಕೃತಿಯೇ 3 ಮಂದಿಯನ್ನು ಜೊತೆಗೆ ಮಾಡಿಕೊಡುತ್ತೆ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಗುಡಿಯನ್ನ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಈ ಗುಡಿಯ ಮೂರ್ತಿ ಬಂಗಾರವಾಗಿದೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ. ಸಾಧ್ಯವಾದರೆ ನಮ್ಮ ಶಕ್ತಿಯನ್ನ ಮೇಲೆ ನಾವು ಗೆಲ್ಲಬೇಕು, ಪರರ ಸೋಲಿಂದ ಅಲ್ಲ. ನಮ್ಮ ನಿಜವಾದ ಯಶಸ್ಸು ಕೇವಲ ನಮ್ಮ ಪ್ರಯತ್ನದಿಂದ ಆಗಬೇಕು, ಅನ್ಯರ ರಸದಿಂದ ಸೋಲಿಯದಲ್ಲ. ವಾದನಿಂದ ತಾತ್ಕಾಲಿಕ ಗೆಲುವಂತೆ ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಂಟ್ರೋಲ್, ಭವಿಷ್ಯದ್ದು ಒಳ್ಳೆಯದೇ ಆಗುತ್ತೆ. ಮನುಷ್ಯರನ್ನು ಪ್ರೀತಿಸುವುದಕ್ಕಿಂತ ನಿಸರ್ಗವನ್ನು ಪ್ರೀತಿಸುವುದರಲ್ಲಿ ನಿರಾಶೆಗಳು ಆಗುವ ಪ್ರೀತಿ ಕಡಿಮೆ ಆಗುತ್ತೆ. ಕೊನೆಗೂ ಒಂದು ಮಾತು, ಜೀವನದಲ್ಲಿ ಪ್ರೀತಿ ಇದ್ದರೆ ಅದು ಜೀವನವೇ ಅಲ್ಲ. ಯಾವುದೇ ಸಮಸ್ಯೆಗಳಿಗೆ ಪ್ರೀತಿಯಿಂದ ಪರಿಹಾರ ಸಿಗುತ್ತೆ. ಎಲ್ಲರನ್ನು ಸಂತೋಷಪಡಿಸುವುದು ಅತ್ಯಂತ ಕಠಿಣವಾದ ಕೆಲಸ, ಆದರೆ ಎಲ್ಲರೊಡನೆ ಸಂತೋಷದಿಂದ ಇರಲು ಸಾಧ್ಯವಾದರೆ ಅದು ಒಂದು ಅದ್ಭುತ ಸಂಗತಿ. ಎಲ್ಲರಲ್ಲಿ ಒಂದಾಗಿ ಖುಷಿಯಾಗಿರಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಇನ್ನಷ್ಟು ಒಳ್ಳೆಯ ನುಡಿಗಳನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಧನ್ಯವಾದಗಳು. ಜೈ ಶ್ರೀಕೃಷ್ಣ.